ಕಾಲ ಕಳೆದು ಹೋಗೋದೇ ಗೊತ್ತಾಗ್ತಿಲ್ಲ. ಮಲಗಿದ್ರೆ ಸೊಂಪಾಗಿ ನಿದ್ದೆ ಬರುತ್ತೆ ದೊಡ್ಡಮ್ಮ. ಇದಕ್ಕಿಂತ ಮನುಷ್ಯನಿಗೆ ಇನ್ನೇನ್ ಬೇಕೋ ದೊಡ್ಡಮ್ಮ. ನಾನು ಬದ್ರಿನಾಥನ ದೇವಸ್ಥಾನಕ್ಕೆ ಹೋಗಿದ್ದೆ. ನಾವು ಪಾಪಿಗಳಾದ್ರೂ ಪರವಾಗಿಲ್ಲ, ನಾವು ಮಾಡಿರೋ ಪುಣ್ಯನ ಅಲ್ಪ ಸ್ವಲ್ಪನಾದ್ರೂ ಬೇರೆಯವ್ರಿಗೆ ಹಂಚ್ಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಇಲ್ಲಿಗೆ ಬಂದೆ. ದೊಡ್ಡಮ್ಮ, ನೀವ್ ಬಿಡಿ, ನೀವೇ ದೇವತೆ ಇದ್ದ ಹಾಗೆ, ಸದಾ ದೇವ್ರ ಧ್ಯಾನದಲ್ಲೇ ಮುಳುಗಿರ್ತೀರಿ. ನೀವು ನನಗೊಂಥರ ದೇವಿ ಇದ್ದ ಹಾಗೆ ದೊಡ್ಡಮ್ಮ. ತಗೊಳ್ಳಿ, ಇದನ್ನ ಮನೆಯವ್ರಿಗೆಲ್ಲ ಕೊಟ್ಬಿಡಿ, ಪುಣ್ಯ ಅವರು ಪಡ್ಕೊಳ್ಳಿ. ನಮಗಂತೂ ಬದ್ರಿನಾಥನಿಗೆ ಹೋಗಿ ದರ್ಶನ ಮಾಡೋ ಯೋಗ ಅಂತೂ ಇಲ್ಲ. ನಿನ್ ಮೂಲಕ ಪ್ರಸಾದನಾದ್ರೂ ನನ್ನ ಕೈಗೆ ಸಿಕ್ತಲ್ಲ, ಅದೇ ನನ್ನ ಪುಣ್ಯ. ನಾಗೇಂದ್ರ, ಈ ಪ್ರಸಾದ ಕೊಡಕ್ಕೆ ಅಂತ ಬಂದಿರೋದು ಕೇವಲ ಒಂದು ನೆಪ ಅಂತ ನನಗೂ ಚೆನ್ನಾಗಿ ಗೊತ್ತು. ನಿನಗೂ ಉರ್ಸಕ್ಕೆ ಸಾಕಷ್ಟು ವಿಚಾರಗಳಿವೆ. ಈಗ ನಿನಗೆ ಈ ದೊಡ್ಡಪ್ಪ ಬೇಕಾಗಿದ್ದಿಲ್ಲ, ಮನಸ್ಸಿನಲ್ಲಿ ಏನೋ ಲೆಕ್ಕಾಚಾರ ಹಾಕೊಂಡೆ ಬಂದಿದೀಯಾ. ಅದೇನು ಬೊಗಳ್ಬೇಕು ಅಂತಿದೆಯೋ ಅದನ್ನ ಬೊಗಳ್ಬಿಟ್ಟೋಗು. ದೊಡ್ಡಪ್ಪ, ಊರ್ ಬದಲಾದ್ರು, ಊರ್ ನಾಯಕ ಬದಲಾದ್ರು, ನಿನ್ ಊರಿ ಮಾತ್ರ ಹಾಗೇ ಇದೆಯಲ್ಲ ದೊಡ್ಡಪ್ಪ. ಇನ್ನು ಎಷ್ಟು ದಿನ ಹೀಗೆ ಹಾಳು ದ್ವೇಷ ಇಟ್ಕೊಂಡು ಬದುಕ್ತೀಯ ನೀನು? ಕೆಲಸ ಆಗಬೇಕಾದಾಗ ನನ್ನ ಕಾಲು ಒತ್ತುತ್ತಾ ಇದ್ದೋನು ಈಗ ಹೀಗೆ ನನ್ನ ಮುಂದೆನೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದೀಯಲ್ಲ. ನನಗೆ ಈ ಅವಮಾನ ಎಲ್ಲ ಹೊಸದಲ್ಲ. ಹಾವಿಗೆ ಎಷ್ಟೇ ವಯಸ್ಸಾದ್ರೂ ವಿಷಕ್ಕೆ ವಯಸ್ಸಾಗೋದಿಲ್ಲ. ಈ ದ್ವೇಷ ಅನ್ನೋದು ಬರೀ ನನ್ನ ತಲೆನಲ್ಲಿಲ್ಲ, ನನ್ನ ರಕ್ತದ ಕಾಣದಲ್ಲೂ ಇದೆ. ಈಗ ನಿನಗೆ ಟೈಮ್ ಚೆನ್ನಾಗಿರಬಹುದು, ಆದರೆ ಹೀಗೆ ಯಾವಾಗ್ಲೂ ನಡ್ಕೊಂಡು ಹೋಗುತ್ತೆ ಅನ್ನೋದು ನನ್ನ ಭ್ರಮೆ ಕಣೋ. ಈ ಕಾಳಿಂಗ ಏನು ಅನ್ನೋದನ್ನ ನೀನು ನಾನು ಅಲ್ಲ, ಕಾಲ ತೀರ್ಮಾನ ಮಾಡುತ್ತೆ. ನೀನ್ ಸುಧಾರ್ಸಲ್ಲ ಬಿಡು ದೊಡ್ಡಪ್ಪ. ಅಲ್ಲ ದೊಡ್ಡಪ್ಪ, ನಿನ್ನ ಬಿಳಿ ಕೂದಲು ಉದುರೋ ಕಾಲ ಬಂತು, ನಿನ್ನ ಮಗನಿಗೆ ಹಾರ್ಟ್ ವೀಕ್ ಆಯ್ತು. ಇಷ್ಟೆಲ್ಲ ಆಗಿದ್ರು ನಿನ್ನ ದರ್ಪ ಮಾತ್ರ ಇನ್ನೂ ಕಮ್ಮಿ ಆಗ್ಲಿಲ್ವಲ್ಲ ದೊಡ್ಡಪ್ಪ. ದೊಡ್ಡಪ್ಪ, ನಾನ್ ನಿನ್ನನ್ನು ಬಿಟ್ಟು ಒಳ್ಳೇದನ್ನ ನಂಬ್ಕೊಂಡು ಹೋದೆ, ನನಗೀಗೆಲ್ಲ ಒಳ್ಳೇದೇ ಆಗ್ತಿದೆ. ತಿದ್ದಿ ನಡೆಯೋನ್ನ ಭಗವಂತ ಕೈ ಹಿಡಿತಾನೆ ಅನ್ನೋದಕ್ಕೆ ನಾನೇ ಸಾಕ್ಷಿ ದೊಡ್ಡಪ್ಪ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಈ ಹಠ ಎಲ್ಲ ಬಿಟ್ಟು ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡು, ಒಳ್ಳೆಯವನಾಗೋದಕ್ಕೆ ಪ್ರಯತ್ನ ಪಡು ದೊಡ್ಡಪ್ಪ. ಮೂರ್ಖರ್ನ ತಿದ್ದೋ ಪ್ರಯತ್ನ ಪಡಬಾರ್ದು, ಕೆಟ್ಟ ಕೆರ ಹಿಡ್ದಿರೋರಿಗೆ ಉಪದೇಶ ಕೊಡಬಾರ್ದು. ಕೆಲವರಿಗೆ ತಾನು ಕೆಟ್ಟ ದಾರಿಲಿ ನಡೀತಾ ಇದ್ದೀನಿ ಅನ್ನೋದೇ ಗೊತ್ತಿರಲ್ಲ. ತಾವು ಮೂರ್ಖ ಅನ್ನೋದು ಅವರು ಅನ್ನಿಸ್ಕೊಳ್ಳೋದೇ ಇಲ್ಲ. ಶಿವಲಿಂಗದ ಮೇಲೆ ಮಳೆ ಬಿದ್ರೆ ಅದು ಅಭಿಷೇಕನಾದ್ರೂ ಆಗುತ್ತೆ. ಅದೇ ಬಂಡೆಕಲ್ ಮೇಲೆ ಮಳೆ ಬಿದ್ರೆ ಏನ್ ಪ್ರಯೋಜನ ನಾಗೇಂದ್ರ? ಬಂಡೆಕಲ್ಲಿಗೆ ಏನಾಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಆದ್ರೆ ಯಾವುದೇ ಸುಳಿಗೂ ಸುಂಟ್ರ ಗಾಳಿಗೂ ಬಗ್ಗದೆ ಜಗ್ಗದೆ ನಿಂತ್ಕೊಳ್ಳುತ್ತೆ ಈ ಬಂಡೆಕಲ್ಲು. ಈ ಕಾಳಿಂಗ ಬರೀ ಬಂಡೆ ಅಲ್ಲ, ಕಲ್ಲಿನ ಕೋಟೆ. ಇದನ್ನ ಕೆಡಬೇಕು ಅಂತಂದ್ರೆ
ಸಿಡಿಗುಂಡಿಂದ ಸಾಧ್ಯ ಇಲ್ಲ. ಭೂಕಂಪನೇ ಆಗ್ಬೇಕು. ಲೇ ನಾಗೇಂದ್ರ, ಈ ಭೂಪನ್ನ ಭೂಗತ ಮಾಡೋದಕ್ಕೆ ಆ ಭಗವಂತ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. ಅಲ್ವೋ, ನೀನು ಬಂದಾಗ ಬಾ ಅಂತ ಕರೀಲಿಲ್ಲ, ಕೂತ್ಕೋ ಅಂತ ಹೇಳಲಿಲ್ಲ. ಆದ್ರೂ ಹೀಗೆ ಮೂರೂ ಬಿಟ್ಟು ನನ್ನ ಮುಂದೆನೆ ಕೂತಿದೀಯಲ್ಲ. ಈಗ ಹೇಳ, ನಿನಗ ಮರ್ಯಾದೆ ಇಲ್ವಾ? ನನಗೆ ಮರ್ಯಾದೆ ಇಲ್ವಾ? ದೊಡ್ಡಪ್ಪ, ಮರ್ಯಾದೆನೇ ಇಲ್ದೇ ಇರೋ ಹತ್ರ ಮರ್ಯಾದೆ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಇಷ್ಟಕ್ಕೂ ಈ ಊರಲ್ಲಿ ನಿಮ್ಮದು ಅಂತ ಏನ್ ಉಳ್ಕೊಂಡಿದೆ ದೊಡ್ಡಪ್ಪ? ಹೇಯ್ಯ, ನಿಮ್ಮ ಕುಟುಂಬದ ಬಗ್ಗೆ ಜನರ ಮನಸ್ಸಲ್ಲಿ 3 ಕಾಸಿನ ಬೆಲೆ ಉಳಿದಿಲ್ಲ. ಮುಂದಿನ ಎಲೆಕ್ಷನ್ ಅಲ್ಲಿ ನಿಮ್ಮ ಮಗ ಗೆಲ್ತಾನೋ ಇಲ್ವೋ ಗ್ಯಾರಂಟಿನೇ ಇಲ್ಲ. ಒಂದು ಕಾಲದಲ್ಲಿ ನಿಮ್ಮ ಕುಟುಂಬನ ನೋಡಿದ್ರೆ ಭಯ ಬೀಳ್ತಿದ್ದ ಜನ ಇವತ್ತು ಚೀತು ಅಂತ ಉಗಿತಿದ್ದಾರೆ. ಏನೋ ನಮ್ ದೊಡ್ಡಪ್ಪನ ಕುಟುಂಬ ಮಾಡಿರೋ ಪಾಪ ಸ್ವಲ್ಪನಾದ್ರೂ ಕಮ್ಮಿ ಆಗ್ಲಿ ಅಂತ ಬದ್ರಿನಾಥನ್ ಪ್ರಸಾದ ಕೊಟ್ಟು ಹೋಗೋಣ ಅಂತ ಬಂದೆ. ಇಷ್ಟೆಲ್ಲ ನಡೀತಾ ಇದ್ರು ನಿಮ್ಮ ಮಗ ಎದ್ದು ಬಂದು ನೋಡೋ ಸ್ಥಿತಿಲೇ ಇಲ್ಲ. ಇಷ್ಟು ವರ್ಷ ಆದ್ರೂ ನಿಮ್ ಕೈ ಸ್ವಾಧೀನನೇ ಬರಲಿಲ್ಲ. ಬೇಡ ದೊಡ್ಡಪ್ಪ, ಇನ್ನು ಉಳಿದ ಭವಿಷ್ಯನೋ ಸ್ವಾಧೀನ ಕಳ್ಕೊಂಡು ಮಲಗೋಕ್ ಮುಂಚೆ ಎಚ್ಚೆತ್ಕೊಳ್ಳಿ. ದೊಡ್ಡಮ್ಮ, ಕೊಡು ಪ್ರಸಾದನ. ಏಯ್ ನಾಗೇಂದ್ರ, ಮಗಳನ್ನ ಸೂರ್ಯವಂಶಕ್ಕೆ ಕೊಟ್ಟೆ ಎಲ್ಲಾ ಸರಿ ಹೋಯ್ತು ಅಂತ ಮೆರೀತಾ ಇದೀಯಾ? ಏಯ್, ಬರೆದಿಟ್ಕೋ, ಇವತ್ತು ನನ್ನ ಮುಂದೆ ಕಾಲ್ ಮೇಲೆ ಕಾಲ್ ಹಾಕಿ ಕೂತ್ಕೊಂಡಿದೀಯಲ್ವಾ? ಆದ್ರೆ ಮುಂದೆ ಒಂದು ದಿನ ನೀನು ನನ್ನ ಕಾಲು ಹಿಡಿಬೇಕಾಗುತ್ತೆ. ಆವತ್ತು ಮಾತಾಡ್ತೀನಿ. ಇನ್ನೂ ಏನು ಮುಖ ನೋಡ್ತಾ ಇದೀಯಾ? ಹೋಗ. ಆಲ್ ದ ಬೆಸ್ಟ್ ದೊಡ್ಡಪ್ಪ. ಆಲ್ ದ ಬೆಸ್ಟ್ ದೊಡ್ಡಪ್ಪ. ಊರ್ ಬದಲಾದ್ರು, ಊರ್ ನಾಯಕ ಬದಲಾದ್ರು, ನಿನ್ ಊರಿ ಮಾತ್ರ ಹಾಗೇ ಇದೆಯಲ್ಲ ದೊಡ್ಡಪ್ಪ. ಇನ್ನು ಎಷ್ಟು ದಿನ ಹೀಗೆ ಹಾಳು ದ್ವೇಷ ಇಟ್ಕೊಂಡು ಬದುಕ್ತೀಯ ನೀನು? ಇಷ್ಟೆಲ್ಲ ನಡೀತಾ ಇದ್ರು ನಿಮ್ಮ ಮಗ ಎದ್ದು ಬಂದು ನೋಡೋ ಸ್ಥಿತಿಲೇ ಇಲ್ಲ.